ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ವಿಷಯದಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ದೋಷಗಳ ಅದರ ಕಾಯಿಲೆಗಳು ಹೇತಕ್ಕೆ ಬರುತ್ತೆ, ಬಂದರೆ ಯಾವ ರೀತಿ ಅದನ್ನು ಕ್ಯೂರ್ ಮಾಡ್ಕೋಬೋದು ಬಂಡವಾಳ ಇಲ್ದೇನೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಸುಖಕ್ಕಿಂತ ರೋಗನೇ ಜಾಸ್ತಿ. ಕೋಟಿಗಟ್ಟಲೆ ಆಸ್ತಿ ಇದೆ, ಆದರೆ ಮೈ ತುಂಬ ರೋಗ ಇರುತ್ತೆ. ಸಿಕ್ಕಾಬಟ್ಟೆ ಸವಲತ್ತುಗಳು ಎಲ್ಲ ಇರುತ್ತೆ, ಆದರೆ ತಿಂದು ಜೀರ್ಣಿಸ್ಕೊಳ್ಳೋಷ್ಟು ಶಕ್ತಿ ಬಾಡಿಯಲ್ಲಿ ಇರೋದಿಲ್ಲ, ಶರೀರದಲ್ಲಿ ಇರೋದಿಲ್ಲ. ಅದರಿಂದ ಕಲಿಯುಗದಲ್ಲಿ ಸುಖ ಜಾಸ್ತಿ, ಆದರೆ ಅನುಭವಿಸುವಂಥ ಯೋಗವನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಇದು ಕಲಿಯುಗದ ಮಹಿಮೆ. ಇವತ್ತಿನ ಈ ಒಂದು ಕಂಪ್ಯೂಟರ್ ಹೈಟೆಕ್ ಟೆಕ್ನಾಲಜಿ ಯುಗದಲ್ಲಿ ಏನೆಲ್ಲ ಕಂಡುಹಿಡಿದಿದ್ದಾನೆ ಮನುಷ್ಯ, ಆದರೆ ಕೆಲವು ಕಾಯಿಲೆಗೆ ಔಷಧಿನೇ ಕಂಡುಹಿಡಿಯೋಕ್ಕಾಗಿಲ್ಲ, ಕಂಪ್ಲೀಟಾಗಿ ಗುಣಪಡಿಸೋಕ್ಕಾಗಲ್ಲ. ಕೆಲವು ಕಾಯಿಲೆಗಳಿಗೆ ಕಂಪ್ಲೀಟಾಗಿ ಗುಣಪಡಿಸೋಕ್ಕಾಗದೇ ಇರೋದ್ರಿಂದ ಸಾಯೋ ತನಕ ಮಾತ್ರೆ ತೊಗೊಳ್ಳಿ, ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಕಾಯಿಲೆಗೆ ಬೆಲೆನೇ ಇಲ್ಲ. ಆ ಕಾಯಿಲೆಗೆ ಬೆಲೆನೇ ಇಲ್ಲ, ಆ ಕಾಯಿಲೆ ವಾಸನೆ ಆಗೋದಿಲ್ಲ. ಉದಾಹರಣೆಗೆ ಡಯಾಬಿಟೀಸು, ಅದಕ್ಕೆ ಬೆಲೆನೇ ಇಲ್ಲ, ಸಾಯೋ ತನಕ ಔಷಧಿ ತೊಗೊಳ್ಳಿ ಅಂತಾರೆ. ಕಿಡ್ನಿ ಸಮಸ್ಯೆ ಬಂದರೆ ಔಷಧಿ ತೊಗೊಳ್ಳಿ ಅಂತಾರೆ. ಹೀಗೆ ಒಂದೊಂದು ಕೆಲವು ಕಾಯಿಲೆಗಳಿಗೆ ಅದಕ್ಕೆ ರೆಸ್ಪೆಕ್ಟ್ ಇಲ್ಲ, ಸಾಯೋವರೆಗೂ ಔಷಧಿ ತೊಗೋತಾ ಇರಿ ಅಂತಾರೆ. ಇವತ್ತಿನ ಈ ಒಂದು ಮಾಡರ್ನ್ ಕಂಪ್ಯೂಟರ್ ಟೆಕ್ನಾಲಜಿ ಯುಗದಲ್ಲಿ ಎಲ್ಲವನ್ನೂ ಬದಲಾವಣೆ ಮಾಡ್ತಾರೆ. ಹಾರ್ಟ್ ರೀಪ್ಲೇಸ್ ಮಾಡ್ತಾರೆ, ಕಿಡ್ನಿ ರೀಪ್ಲೇಸ್ ಮಾಡ್ತಾರೆ, ಕಣ್ಣು ತೆಗೆದು ಬೇರೆಯವ್ರ ಕಣ್ಣು ಹಾಕ್ತಾರೆ, ಕಾಲು ಹೋದರೆ ಆರ್ಟಿಫಿಷಿಯಲ್ ಕಾಲು ಹಾಕ್ತಾರೆ, ಕೈ ಹೋದರೆ ಆರ್ಟಿಫಿಷಿಯಲ್ ಕೈ ಹಾಕ್ತಾರೆ, ಎಲ್ಲ ಇದೆ. ಆದರೆ ಪ್ರಾಣದಲ್ಲಿ ಇರುವಂಥ ಒಂದು ಚಮತ್ಕಾರವನ್ನು ಒಬ್ಬ ಡಾಕ್ಟ್ರಾಗಲಿ ಸೈಂಟಿಸ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಇವತ್ತು ಭಾಳಷ್ಟು ಜನ ಯಂಗ್ಸ್ಟರ್ಸು, ಚಿಕ್ಕ ವಯಸ್ಸಲ್ಲಿರುವಂಥ ಹುಡುಗರು, ವಯಸ್ಸಾಗಿರೋರು, ಅದರಲ್ಲೂ 28ರಿಂದ 38 ಒಳಗಡೆ ಈ ವಯಸ್ಸಿನಲ್ಲಿ ಆಜುಬಾಜುಲಿರೋರಿಗೆಲ್ಲ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಕ್ರಿಯಾಟಿನಿನ್ ಲೆವೆಲ್ಲು ಚೇಂಜಸ್ ಆಗ್ತಿದೆ, ಏರುಪೇರಾಗ್ತಿದೆ. ಯಾತಕ್ಕಾಗ್ತಿದೆ, ಏನಕ್ಕಾಗ್ತಿದೆ ಗೊತ್ತಾಗ್ತಿಲ್ಲ. ಆದರೆ 100 ಜನದಲ್ಲಿ ಒಂದು 10 ಜನಕ್ಕೆ ಕಿಡ್ನಿ ದೋಷ ಇರ್ತದೆ, ಏನಾದ್ರು ಒಂದು ಕಿಡ್ನಿ ದೋಷ ಇರ್ತದೆ. ಅದು ಕಿಡ್ನಿ ಡಯಾಲಿಸಿಸೇ ಮಾಡಿಸ್ಕೋಬೇಕು ಅಂತೇನಿಲ್ಲ, ಕಿಡ್ನಿಗೆ ಸಂಬಂಧಪಟ್ಟಂಥ ಕೆಲವು ರೋಗಗಳಿರ್ತದೆ. ಕಿಡ್ನಿ ಮೇಲೆ ಪಾಚಿ ಕಟ್ಕೋಬೋದು ಕೆಲವರಿಗೆ. ಕಿಡ್ನಿ ಮೇಲೆಲ್ಲ ಪಾಚಿ, ಈಗ ನಾವು ತುಂಬ ದಿವಸ ಬಚ್ಚೆ ಮನೆ ಒರೆಸ್ಲಿಲ್ಲ, ತೊಳಿಲ್ಲ ಅಂದರೆ ಆ ಸೈಡಲ್ಲೆಲ್ಲ ಪಾಚಿ ಕಟ್ಕೊಂಡಿರ್ತದೆ. ಅಮೀಬಾ ಬೆಳ್ಕೊಂಡಿರ್ತದೆ, ನಾಯಿ ಕೊಡೆ ಬೆಳ್ಕೊಂಡ್ಬಿಡ್ತದೆ ಮನೆ ಒಳಗಡೆ. ಹಾಗೆ ಕಿಡ್ನಿಲಿ ಮೇಲ್ಗಡೆ ನಾವು ದಿನನಿತ್ಯ ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ, ಒಬ್ಬ ಮನುಷ್ಯ ದಿನನಿತ್ಯ ಸರಿಯಾಗಿ ಬಾಡಿ ಒಳಗೆ ಫ್ಲಶ್ ಮಾಡಲಿಲ್ಲ ಅಂದರೆ ಏನಾಗತ್ತೆ, ಕಿಡ್ನಿ ದೋಷಗಳು ಬರ್ತದೆ. ಇವಾಗ ನನಗೆ ಕಿಡ್ನಿ ದೋಷ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ನನಗೆ ಯಾವ ಥರ ಕಿಡ್ನಿ ದೋಷ ಇದೆ ಅಂತ ನೀವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತೊಗೋಬೋದು. ನನ್ನ ಅನುಭವದ ಆಧಾರದ ಮೇಲೆ ಈ ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ಇವತ್ತಿನ ಕಾಲದಲ್ಲಿ ಎಲ್ಲ, ರಾಮನ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲೂ ಇತ್ತು. ಸತ್ಯಯುಗದಲ್ಲಿ ಎಲ್ರಿಗೂ ರೋಗ ಇರಲಿಲ್ವಂತೆ, ಎಲ್ಲರೂ ಆರೋಗ್ಯವಾಗಿದ್ದಂತೆ ನೋಡಿ. ಸತ್ಯಯುಗದಲ್ಲಿ ಹಾಸ್ಪಿಟ್ಲಿಲ್ಲ, ವೈದ್ಯರಿರಲಿಲ್ಲ. ಅಂಥ ಯುಗ ಬರಬೇಕಂದ್ರೆ ನಾವು ಇನ್ನೂ ಭಾಳಷ್ಟು ವರ್ಷ ಕಾಯಬೇಕು. ಪ್ರಮೇಹ ರೋಗಗಳು ಅಂತ ಕರೀತಾರೆ. ಕಿಡ್ನಿಗೆ ಸಂಬಂಧಪಟ್ಟಂಥ ರೋಗಗಳಿಗೆ ಪ್ರಮೇಹ ರೋಗ ಅಂತ ಸಂಸ್ಕೃತದಲ್ಲಿ. ಪ್ರಮೇಹ ಅಂದರೆ ಕಿಡ್ನಿಗೆ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ರೋಗಗಳನ್ನು ಪ್ರಮೇಹ. ನನ್ನ ಪ್ರಕಾರ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಒಂದು ಇಲ್ಲ ಅಂದರೂ ಒಂದು 15 ವೆರೈಟಿ ಕಾಯಿಲೆ ನಾನು ಕಣ್ಣಾರೆ ನೋಡಿರೋದು, ಸಫರ್ ಪಡ್ತಿರೋದು, ಕೇಳಿರೋಂಥದ್ದು. ಇನ್ನು ಎಷ್ಟಿದೆಯೋ ಗೊತ್ತಿಲ್ಲ ಇನ್ನೂ. ಈ ಪ್ರಮೇಹ ರೋಗಗಳು ಇದೆಯಲ್ಲ, ಆ ರೋಗಗಳಿಗೆ ಮೂಲ ಕಾರಣ ಏನು?
ನನಗೆ ಕಿಡ್ನಿಗೆ ಸಂಬಂಧಪಟ್ಟ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚೋದಾಗೆ ನಿಮ್ಮ ಮನೆ ನೀವೇ ಚೆಕ್ ಮಾಡ್ಕೊಳ್ಳೋದು. ಇದಿಷ್ಟುಗಿನ ಎಜುಕೇಟ್ ಮಾಡೋಂಥ ಎಪಿಸೋಡ್ ಇವತ್ತು. ಅಂದರೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ರೋಗ, ಪ್ರಮೇಹ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ವಿಚಾರದಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊನ್ನೆ ಯಾರೋ ಒಬ್ಬರು ನಮ್ಮ ಹತ್ರ ಬಂದಿದ್ದರು. 6 ವರ್ಷದ ಮಗುಗೆ ಕಿಡ್ನಿ ದೋಷ ಇದೆ ನೋಡಿ, ಇನ್ನೂ ಹಲ್ಲೆ ಬಿದ್ದಿಲ್ಲ. ಕೆಲವು ಒಂದೇ ಕಿಡ್ನಿ ಇರುತ್ತೆ, ಕೆಲವು 2 ಕಿಡ್ನಿನೂ ಇರುತ್ತೆ, ಅದು ಎರಡೂ ವರ್ಕ್ ಆಗೋದಿಲ್ಲ. ಕೆಲವು ಒಂದೇ ಕಿಡ್ನಿಲಿ ಬದುಕಿರುತ್ತಾರೆ, ಒಂದೇ ಕಿಡ್ನಿಲಿ ಸತ್ತೋಗ್ತಾರೆ. ಒಂದೇ ಕಿಡ್ನಿಲಿರೋರು 70-80 ವರ್ಷ ಬದುಕಿರೋರು ಇದ್ದಾರೆ. ಕಿಡ್ನಿಯಲ್ಲಿ ಈ ಪ್ರಮೇಹ ರೋಗಗಳಲ್ಲಿ ಮನುಷ್ಯರಿಗೆ ಯಾವಾಗ ಕಾಯಿಲೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟಿಷ್ಟೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದ್ದರೂ ಕೂಡ ಈ ಕಾಯಿಲೆ ಹೇಗೆ ಬರ್ತದೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಊಟ ತಿಂಡಿ ಏನು ಅಳಿಸೋಗಿರೋ ತಿನ್ನಲ್ಲ, ಕಳಪೆ ಪದಾರ್ಥ ತಿನ್ನಲ್ಲ, ಒಳ್ಳೆ ಹೈಜೆನಿಕ್ ಫುಡ್ಡೇ ಯೂಸ್ ಮಾಡ್ತಾರೆ, ಒಳ್ಳೆ ವಾಸ್ತು ಮನೆ ಮಲಗ್ತಾರೆ, ವಾಸ ಮಾಡ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಹಗಲು ರಾತ್ರಿ ಬಿಸಿಲಲ್ಲಿ ದುಡಿಯಲ್ಲ, ಏನಿಲ್ಲ, ನಿದ್ದೆಗೆಡಲ್ಲ, ಒಳ್ಳೆ ಊಟ ತಿಂಡಿ, ಒಳ್ಳೆ ಐಷಾರಾಮಿ ಜೀವನ. ಆದರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಡಯಾಬಿಟಿಸ್ ಇದೆ. ಈ ಡಯಾಬಿಟಿಸ್ ಒಂದೇ ಅಂತಲ್ಲ, ಬೇಕಾದಷ್ಟು ಕಾಯಿಲೆಗಳು ಇರ್ತದೆ. ಒಬ್ಬ ವ್ಯಕ್ತಿ ಸಾಯೋ ತನಕನೂ ಆರೋಗ್ಯವಾಗಿದ್ದಾನೆ ಅನ್ನೋದು ಈ ಕಲಿಯುಗದಲ್ಲಿ ಭಾಳ ಡೌಟು, ಸಿಗೋದೇ ಕಮ್ಮಿ ಅಂತ ಜನ. ಇವತ್ತಿನ ಸಂಚಿಕೆಯಲ್ಲಿ 6 ವರ್ಷದ ಹುಡುಗನ ಕಿಡ್ನಿ ಫೇಲ್ಯೂರ್ ಆಗಿದೆ, ಕಿಡ್ನಿ ಸಂಬಂಧಪಟ್ಟಂಥ ದೋಷ. 28 ವಯಸ್ಸದ ಹುಡುಗ. ಹೆಚ್ಚಿಗೆ ಕಿಡ್ನಿಗೆ ಸಮಸ್ಯೆ ಬರ್ತಾ ಇರೋದು ಗಂಡಸರಲ್ಲಿ ನಾನು ನೋಡಿದ ಹಾಗೆ. ಇದೆಲ್ಲ ಗಮನಕ್ಕೆ ತಗೊಂಡು ಇವತ್ತು ನಾನು ಈ ಪ್ರಮೇಹ ರೋಗಗಳ ಬಗ್ಗೆ, ಸಿಂಪ್ಟಮ್ಸು, ರೂಟ್ ಕಾಸ್ ಏನು, ಜಾತಕದಲ್ಲಿ ಹೇಗೆ ಪತ್ತೆ ಹಚ್ಚೋದು, ಇವೆಲ್ಲ ವಿವರಣ ಹೇಳ್ಕೊಡ್ತೀನಿ. ಮತ್ತು ಅದಕ್ಕೆ ಸ್ವಲ್ಪ ಪರಿಹಾರ ಏನು ಮಾಡ್ಕೋಬೋದು ಮನೆ ಒಳಗೆ ಬಂಡವಾಳ ಇಲ್ಲದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಪ್ರಮೇಹ ರೋಗಗಳು ಯಾವ ರೀತಿ ನಮಗೆ ಬಂದಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ, ಫಸ್ಟು ನಮಗೆ ಡಯಾಬಿಟಿಸ್ ಇದೆಯಾ ನೋಡಿ. ಡಯಾಬಿಟಿಸ್ ಇದ್ದವ್ರಿಗೆ, ಬಿ ಪಿ ಇದ್ದವ್ರಿಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. ಇದು ಫಸ್ಟು. ಡಯಾಬಿಟೀಸು ಮತ್ತು ಹೈ ಪ್ರೆಷರ್ ಇದ್ದಾಗ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಿರ್ತಾರೆ ಅವರು. ಕಸ ಗುಡಿಸಿದ್ರೆ ಟಯರ್ಡು, ಪಾತ್ರೆ ತೊಳೆದ್ರೆ ಟಯರ್ಡು, ಇಲ್ಲಿಂದ ಒಂದು ಅಷ್ಟು ದೂರ ಮುಂದಕ್ಕೆ ಹೋದರೆ ಟಯರ್ಡ್ ಆಗಿಬಿಡ್ತಾರೆ, ಸುಸ್ತು ಸಂಕಟ ಅಂತಿರ್ತಾರೆ. ಆಗ ಕಿಡ್ನಿಲಿ ದೋಷ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೂರನೇದು ವಾಕರಿಕೆ ಬಂದಂಗಿರ್ತದೆ, ವಾಮಿಟು ಆಗ್ತಿರ್ತದೆ. ವಾಕರಿಕೆ ಬರೋದು ಒಂದು ಸೂಚನೆ, ವಾಮಿಟು ಕೂಡ ಆಗ್ತಾ ಇರ್ತದೆ, ಇದು 3ನೇ ಸೂಚನೆ. 4ನೇದಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು, ಯಾವುದೋ ಕೆಲಸ ಮಾಡೋಕ್ಕೂ ಗಮನ ಇಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ, ಯಾವುದಲ್ಲೂ ಕಾನ್ಸಂಟ್ರೇಷನ್ ಇರೋದಿಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು, ಕಾನ್ಸಂಟ್ರೇಷನ್ ಇರೋದಿಲ್ಲ. ಈ ಸ್ವೆಲ್ಲಿಂಗು, ಪಾದ ಎಲ್ಲ ಊದ್ಕೊಂಡ್ಬಿಡ್ತದೆ, ತೊಡೆ, ಪಾದಗಳು, ಕಾಲುಗಳು, ಮಂಡಿ ಎಲ್ಲ ಎಷ್ಟು ದಪ್ಪಕ್ಕೆ ಊದ್ಕೊಂಡ್ಬಿಡ್ತದೆ. ಅದರಲ್ಲೂ ಇಂಬಡಿ ಹತ್ರ ಇದೆಲ್ಲ ಊದ್ಕೊಂಡ್ಬಿಡ್ತದೆ, ಎಲ್ಲ ಸ್ವೆಲ್ಲಿಂಗ್ ಬರ್ತದೆ. ಸ್ವೆಲ್ಲಿಂಗ್ ಅಂದರೆ ಊತ. ಇದಿಷ್ಟು ಎಲ್ಲ ಆಯಿತು. ಕೊನೆಗೆ ಅವ್ರು ಏನಾಗುತ್ತೆ, ಆಗಾಗ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ. ಒಂದು 10 ನಿಮಿಷಕ್ಕೆ, ಒಂದು 15 ನಿಮಿಷಕ್ಕೆ ಹೋಗೋದು, ರಿಸಸ್ ಮಾಡಿ ಬರೋದು, ಹೋಗೋದು, ರಿಸಸ್ ಮಾಡ್ಬೋದು. ಅದಕ್ಕಿಂತರೂ ತುಂಬ ಹೊತ್ತು ಲಾಂಗ್ ಜರ್ನಿ ಪ್ರಯಾಣ ಮಾಡೋಕ್ಕಾಗಲ್ಲ, ಒಂದು ಒಳ್ಳೊಳ್ಳೆ ಸಭೆ ಸಮಾರಂಭಗಳಿಗೆ ಹೋಗೋಕ್ಕಾಗಲ್ಲ, ಒಂದು ಕಡೆ ಕಂಟಿನ್ಯೂಸಾಗಿ ಕೂತ್ಕೊಂಡು ಜರ್ನಿ ಮಾಡೋಕ್ಕಾಗಲ್ಲ. ಅವ್ರು ಏನೇ ಊಟ ಮಾಡೋದು ಕೂಡ ಒಂಥರ ಬಾಯಲೆಲ್ಲ ಟೇಸ್ಟೇ ಇರೋದಿಲ್ಲ. ಇದೊಂದು ಸೂಚನೆ ಕಿಡ್ನಿಲಿ ದೋಷ ಇದೆ ಅನ್ನೋಕ್ಕೆ. ಯಾವಾಗ ಅವರು ಉಪ್ಪು ತಿಂದರೂ ಕೂಡ ಅವ್ರಿಗೆ ಉಚ್ಚಲ್ಲ, ಸಕ್ಕರೆ ತಿಂದರೂ ಒಂಥರ ಹುಳಿ ಖಾರ ಯಾವುದೇ ಒಂದು ರೀತಿ ಇಲ್ಲ. ಮತ್ತು ಇಲ್ಲೆಲ್ಲ ಸ್ವಲ್ಪ ಮಸಲ್ಸ್ ಇಟ್ಕೊಂಡಂಗೆ ಆಗತ್ತೆ, ಹಿಂಗೆ ಇಲ್ಲೆಲ್ಲ ಒಂಥರ ಕ್ಯಾಚ್ ಆಗತ್ತಿರಲ್ಲ. ಇದೆಲ್ಲ ಊಟ ಮಾಡಬೇಕು ಅಂತ ಭಾವನೆನೇ ಬರೋದಿಲ್ಲ, ನಿರಾಸಕ್ತಿ, ಊಟದ ಮೇಲೆ, ಕೆಲಸದ ಮೇಲೆ ನಿರಾಸಕ್ತಿ, ಗಮನ ಹರಿಸೋಕ್ಕಾಗಲ್ಲ. ಯಾವಾಗಲೂ ಮಲಗೆ ಇರೋಣ, ಕೂತೇ ಇರೋಣ, ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತದೆ. ಕಾನ್ಸಂಟ್ರೇಷನ್ ಕಮ್ಮಿ ಇರ್ತದೆ. ಸ್ಕಿನ್ನೆಲ್ಲ ಡ್ರೈ ಆಗ್ತಾ ಇರ್ತದೆ. ಆಮೇಲೆ ಹಿಂಗೆ ಕೆರ್ಕೋತಾ ಇರ್ತಾರೆ, ಹಿಂಗೆಲ್ಲ ಇಲ್ಲೆಲ್ಲ ಕೆರಿತಾರೆ, ಹೀಗೆಲ್ಲ ಹಿಂಗೆಲ್ಲ ಕೆರ್ಕೋತಾ ಇರ್ತಾರೆ. ಇಚ್ಚಿಂಗ್ ಸೆನ್ಸೇಷನ್ನು.
ಹಾರ್ಟ್ ಬೀಟು ದಿನಕ್ಕೊಂಥರ ನಡೀತದೆ ಅವ್ರದ್ದು, ಗಂಟೆಗೆ ಒಂಥರ ನಡೀತದೆ ಹಾರ್ಟ್ ಬೀಟ್, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಂತಾರೆ ಅದಕ್ಕೆ. ಎಲ್ಲ ಕನ್ಫ್ಯೂಷನ್ ನೋಡಿ. ಎಮೋಷನ್ಸು ಕೂಡ ಚೇಂಜ್ ಮಾಡಿಬಿಡುತ್ತೆ ಕಿಡ್ನಿ ಸರಿ ಇಲ್ಲ ಅಂದರೆ. ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಆಮೇಲೆ ಒಂಥರ ಡೌಟು, ಸೋಮಾರಿತನ, ಆಲಸ್ಯ, ತೂಕಡಿಕೆ ಎಲ್ಲ ಬ್ಲಾಕ್ ಮಾಡಿಬಿಡ್ತದೆ. ಕಂಪ್ಲೀಟು ನಮ್ಮ ಎಮೋಷನ್ಸ್ ಬ್ಲಾಕ್ ಆಯಿತು. ಬಾಡಿ ಆ್ಯಕ್ಟಿವಿಟೀಸ್ನು ಕೂಡ ಡೌನ್ ಮಾಡ್ತಾ ಬರುತ್ತೆ. ಅದರಂತೂ ಮಂಡಿ, ಪಾದ, ಹಿಂಬಡಿ, ಕೈಗಳೆಲ್ಲ ಇಷ್ಟು ದಪ್ಪು ಕೂತ್ಕೊಂಡ್ಬಿಡ್ತದೆ. ಇದಕ್ಕೆಲ್ಲ ಕಾರಣ ಏನು? ಮೂಲ ಕಾರಣ ನಾವು ಸರಿಯಾಗಿ ನೀರು ಕುಡಿಯೋಲ್ಲ. ಪ್ರತಿಯೊಬ್ಬರು ಮನುಷ್ಯರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಿನಿಮಮ್ 2 ಲೋಟ ನೀರು ಕುಡಿಬೇಕು. ತಿಂಡಿ ತಿನ್ನೋಕ್ಕೆ ಮುಂಚೆ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ನೀರು ಕುಡಿಬೇಕು. ಖಾಲಿ ಹೊಟ್ಟೆಲಿ ನೀರು ಕುಡಿದಾದ 1 ಅವರ್ಗೆ ಮತ್ತೊಂದು ಸ್ವಲ್ಪ ನೀರು ಕುಡಿಬೇಕು. ಊಟ ತಿಂಡಿ ಮಾಡೋಕ್ಕೆ ಮುಂಚೆ ನೀರು ಕುಡಿಬೇಕು. ಊಟ ಆದಮೇಲೆ, ತಿಂಡಿ ತಿಂದ ಮೇಲೆ ನೀರು ಕುಡಿಬಾರ್ದು. ನೀರು ಯಾರು ಹೆಚ್ಚಿಗೆ ಕುಡಿಯಲ್ವೋ ಅವ್ರಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ರೋಗ, ಅದಕ್ಕೆ ಪ್ರಮೇಹ ರೋಗ. ಅದಕ್ಕೆ ನೀರೇ ಔಷಧ. ಯಾವಾಗ ಕಿಡ್ನಿ ಸಮಸ್ಯೆ ಬಂದುಬಿಡ್ತು, ಡಾಕ್ಟ್ರು ದಿನಕ್ಕೆ 1 ಲೀಟ್ರ್ ನೀರು ಕುಡಿಬೇಕು ಅಂದ್ಬಿಡ್ತಾರೆ. ಅಲ್ಲಿವರೆಗೆ ಹೋಗೋ ಬದಲು ಚೆನ್ನಾಗಿ ದಿನ ಎದ್ದು ನೀರು ಕುಡಿತಾ ಇರಬೇಕು. ಬಾಡಿ ಫ್ಲೆಶ್ ಆಗ್ತಾ ಇರಬೇಕು. ಫ್ಲೆಶ್ ಅಂದ್ರೇನು? ಈಗ ನಾವು ಟಾಯ್ಲೆಟ್ಗೆ ಹೋದ ತಕ್ಷಣ ಕಮೋಡ್ಗೆ ಫ್ಲೆಶ್ ಮಾಡ್ತೀವಿ, ನೀರು ಹಾಕ್ತೀವಿ ಜಾಸ್ತಿ, ಗಲೀಜೆಲ್ಲ ಹೋಗಲಿ ಅಂತ. ಹಾಗೆ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ತೆಗೆಯೋ ಶಕ್ತಿ ನೀರಿಗೆ ಇರೋದು. ಅದಕ್ಕೆ ಒಬ್ಬ ಮನುಷ್ಯ ದಿನಕ್ಕೆ 3 ಲೀಟ್ರ್ ಕುಡಿಬೇಕು. ಆಗ್ತಿದ್ದಂಗೆ ನೀರನ್ನ ಕಮ್ಮಿ ಮಾಡಬೇಕು. ಹೆಂಗಾಗಿದ್ದಾಗ ಚೆನ್ನಾಗಿ ನೀರು ಕುಡಿದು, ವಯಸ್ಸಾದ್ಮೇಲೆ ಕಿಡ್ನಿ ಚೆನ್ನಾಗಿ ಬಾಳಬೇಕು. ವಯಸ್ಸಾದ್ಮೇಲೆ 60-70 ವರ್ಷ ಆದಮೇಲೆ ಕಿಡ್ನಿಗೆ ಏನು ತೊಂದರೆ ಬರಬಾರ್ದು ಅಂದರೆ, ಹೆಂಗಾಗಿದ್ದಾಗ, ಯುವಕರಾಗಿದ್ದಾಗ, ಯುವತಿಯರಾಗಿದ್ದಾಗ, ಗಟ್ಟುಮುಟ್ಟಿ ಇದ್ದಾಗ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಆಮೇಲೆ ನೀರು ಬಾಯಿಗೆ ಹೋಗೋಕ್ಕೂ ಬಿಡಲ್ಲ ಡಾಕ್ಟ್ರು. 1 ಲೀಟ್ರ್ ನೀರು ಮೇಲೆ ಕುಡಿಯೋಂಗಿಲ್ಲ ಅಂತಾರೆ. ನೀರು ಅಷ್ಟೆಲ್ಲ ಕೋಟಿ ದುಡ್ಡಿಗೆ ಆಸ್ತಿದ್ದು ಕೂಡ 1 ಲೀಟ್ರ್ ಮೇಲೆ ನೀರು ಕುಡಿಯೋಕ್ಕಾಗಲ್ಲ. ನಾವು ಕುಡಿಬೇಡಿ ಅಂತಾರೆ ಡಾಕ್ಟ್ರು. ಒಂದು, ಈ ಕಾಯಿಲೆ ಜೀನ್ಸಲ್ಲೂ ಬರುತ್ತೆ. ನಮ್ಮ DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿ, DNA ಕೂಡ ಈ ಥರದ ದೋಷ ಒಂದು ಬರೋ ಚಾನ್ಸಸ್ ಉಂಟು, ವಂಶ ಪಾರಂಪರೆಯಿಂದ ಬರೋವಂಥದ್ದು. ಮೂರನೇದು, ಯಾರ ಜಾತಕದಲ್ಲಿ ಶನಿ, ಸೂರ್ಯ ಮತ್ತು ಶುಕ್ರ, ಸೂರ್ಯ, ಶನಿ, ಶುಕ್ರರು 5ನೇ ಮನೆಯೊಳಗೆ ಸ್ಥಿತರಾಗಿದ್ದರೆ, ಒಂದು ರಾಶಿ ಕುಂಡಿ ನೋಡಿ, ಸೂರ್ಯ, ಶುಕ್ರ, ಶನಿ ಇವರು 5th ಹೌಸಲ್ಲಿ ಇದ್ದರು, ಸ್ಥಿತರಾಗಿದ್ದರೆ ಅವರಿಗೆ ಯಾವುದೋ ಒಂದು ದಶಾಭಕ್ತಿ ಬರುವಾಗ ಈ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ರೋಗ ಬರ್ತದೆ ಅಂತ ಹೇಳಿದ್ರು. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ರಾಶಿ ಕುಂಡಲಿ ಸೂರ್ಯ, ಶುಕ್ರ, ಶನಿ 5ನೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ಮೂತ್ರಕೋಶಗಳಿಗೆ ಸಂಬಂಧಪಟ್ಟಂಥದ್ದು ಹಲವಾರು ಕಾಯಿಲೆ ಅದರಲ್ಲಿ ಯಾವ್ದಾದ್ರು ಅವ್ರು ಬರ್ಬೋದು. ಎರಡನೇದು, ಲಗ್ನದಲ್ಲಿ ಸೂರ್ಯ, 6ನೇ ಮನೆಯಲ್ಲಿ ಮಂಗಳ. ಲಗ್ನದಲ್ಲಿ ನೋಡಿ, ನಿಮ್ಮ ಲಗ್ನದ ಸೂರ್ಯ ಅದೇ ಲಗ್ನದಲ್ಲಿ ಸೂರ್ಯ, 6ನೇ ಮನೆಯಲ್ಲಿ ಮಂಗಳ ಇದ್ದಾಗ ಮೂತ್ರಪಿಂಡ ರೋಗ ಬರ್ತದೆ ಅಂತ ಹೇಳ್ತಾರೆ. ಇದು ಮೆಡಿಕಲ್ ಆಸ್ಟ್ರಾಲಜಿ. ಯಾತಕ್ಕೆ ಬರ್ತದೆ? ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ಯಾರನ್ನಾದರೂ ನಾವು ನೀರು ತಳ್ಳಿಬಿಟ್ಟು ಸಾಯಿಸಿದರೆ, ನೀರಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ನಾವು ಮಾಡಿದರೆ, ನೀರು ತಳ್ಳಿಬಿಡೋದು, ನೀರಲ್ಲೇ ಕೊಲೆ ಮಾಡಿಸೋದು, ಮತ್ತು ಎಳ್ನೀರು ಕುಡಿಯೋದು, ನೀರನ್ನು ಕದಿಯೋದು, ಈ ಥರ ನೀರಿಗೆ ಸಂಬಂಧಪಟ್ಟಂಥ ದೋಷಗಳೇನಾದ್ರು ಮಾಡಿತ್ತು ಅಂದರೆ ಶನಿ, ಸೂರ್ಯ, ಶುಕ್ರ ಮತ್ತು ಮಂಗಳ ಇವರು ಇಷ್ಟು ಜನನ ಬ್ಲಾಕ್ ಮಾಡಿಬಿಡ್ತಾರೆ ನಮ್ಮ ಕಿಡ್ನಿ ಫಂಕ್ಷನ್ನ. ಎಸ್ಕ್ರಿಟರ್ ಸಿಸ್ಟಮ್ ಅಂದರೆ ಕಿಡ್ನಿ, ಮಲಮೂತ್ರ ವಿಸರ್ಜನೆ, ವೀರ್ಯ ವಿಸರ್ಜನೆ, ಇವೆಲ್ಲ ಎಸ್ಕ್ರಿಟರಿ, ಬೆವರು, ಗೊಣ್ಣೆ, ಮೂತ್ರ, ಮಲ ಇವೆಲ್ಲ ಎಸ್ಕ್ರಿಟರಿ ಸಿಸ್ಟಮು ನಮ್ಮಲ್ಲಿ ವಿಸರ್ಜನಾಂಗದಿಂದ ಬರುವಂಥ ವೇಸ್ಟ್ ಪ್ರಾಡಕ್ಟ್ಸು ಇದನ್ನಲ್ಲಿ ತಡೀತಾರೆ. ಒಂದು, ನಾವೇನಾದರೂ ನದಿಗಳ ಜಲಾಶಯ ಧ್ವಂಸನ, ನದಿಯಲ್ಲಿ ಸಮುದ್ರದಲ್ಲಿ ಕೆಲಸ ಮಾಡುವಂಥದ್ದವರು ಅಲ್ಲಿ ದೋಷಗಳು ಮಾಡಿದರೆ, ಅದೇ ಜಲರಾಶಿ ಅಂತ ನಾನು ಹೇಳ್ತೀನಿ, ಜಲತತ್ವ, ಈ ಥರ ಜಾಗದಲ್ಲಿ ಕೆಲಸ ಮಾಡೋರು ಆ ಜಾಬಲ್ಲಿ ದೋಷಗಳನ್ನು ಮಾಡಿದರೆ ಈ ಥರ ದೋಷ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ದೇಹಕಾರಕ, ಮತ್ತು ಶುಕ್ರ ನಮಗೆ ಆ ಯೂರಿಯಾ ಇದೆಯಲ್ಲ, ಯೂರಿಯಾದಲ್ಲಿ ಬರೋದು ಯೂರಿಯಾ ಅದು, ಮತ್ತು ಕ್ರಿಯಾಟಿನನ್, ಆ ಕ್ರಿಯಾಟಿನನ್ನು ಬ್ಯಾಲೆನ್ಸ್ ಮಾಡೋ ಗ್ರಹ ಶುಕ್ರ. ಶನಿ
ಕಿಡ್ನಿ ಫಂಕ್ಷನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಸಾಯೋವರೆಗೂ ಚೆನ್ನಾಗಿರಬೇಕು ಅಂದರೆ ಶನಿ ಚೆನ್ನಾಗಿರಬೇಕು. ಈ ಶನಿ, ಸೂರ್ಯ, ಶುಕ್ರ, ಮಂಗಳ ಈ 4 ಜನರ ಆಶೀರ್ವಾದ ಇದ್ದರೆ ಕಿಡ್ನಿ ಚೆನ್ನಾಗಿರುತ್ತೆ. ಯಾರಿಗೆ ನಾನು ಹೇಳಿದಂಥ ಸಿಮ್ಟಮ್ಸ್ ಇದೆಯೋ ಅವ್ರಿಗೆ ಕಿಡ್ನಿನ ಒಂದು ಸಲ ಡಾಕ್ಟರ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಬೇಗ ಟ್ರೀಟ್ಮೆಂಟ್ ತೊಗೊಳ್ಳಿ. ಅವರು ಒಂದು ಸಲ ಕಿಡ್ನಿ ಟೆಸ್ಟ್ ಆಯಿತು ಪ್ರಾಬ್ಲಮ್ ಅಂತಂದರೆ ಡಯಾಲಿಸಿಸ್ ಮಾಡಬೇಕು ಅಂತಾರೆ, ಸ್ಟೆಂಟ್ ಹಾಕ್ತಾರೆ, ಇಲ್ಲೆಲ್ಲ ಹಾಕಿ ಅದನ್ನು ಡಯಾಲಿಸಿಸ್ ಮಾಡಿ ನರಕ ಯಾತನೆ ಅದು ಒಂದು. ಕೆಲವು ಕಿಡ್ನಿನೇ ಹೋಯ್ತು ಅಂದರೆ ಬೇರೆ ಕಡೆಯಿಂದ ಕಿಡ್ನಿ ತರಿಸ್ಕೋಬೇಕು ಲಕ್ಷಾಂತರ ರೂಪಾಯಿ ಕೊಟ್ಟು ಬೇರೆಯವರಿಂದ. ಇವೆಲ್ಲ ಬರಲೇಬಾರ್ದು ಅಂತಂದರೆ ಬದುಕಿದ್ದಾಗ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ದಾನ ಧರ್ಮ ಮಾಡಿ, ಸತ್ಕಾರ್ಯಗಳನ್ನು ಮಾಡಿ. ಎಲ್ಲ ಅಂಗಗಳು ಸತ್ಕಾರ್ಯದಲ್ಲೇ ನಡೀತಾ ಇರೋದು. ಹಾಗಾಗಿ ಒಳ್ಳೆ ಪುಣ್ಯ ಕೆಲಸ ಮಾಡಿದ್ರೆ ಸರ್ವಾಂಗಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ, ಬಾಡಿ ಒಳಗೆ ಯಾವುದೂ ದೋಷ ಕೊಡೋದಿಲ್ಲ. ಇಲ್ಲಿ ಒಂದು ಇದಿದೆ, 2 ಹಸ್ತದಲ್ಲಿ ಮುಷ್ಟಿ ಮುದ್ರೆಗಳು ಇಟ್ಕೊಳ್ಳೋದು. ಹಿಂಗೆ ಮುಷ್ಟಿ ಮುದ್ರೆ ಅಂತಾರೆ ಇದಕ್ಕೆ. ಬಾಹ್ಯ ಹೆಬ್ಬೆಟ್ಟು ಹೊರಗಿದ್ರೆ ಬಾಹ್ಯ, ಒಳಗಡೆ ಇದ್ದರೆ ಅಂತರ್ಮುಷ್ಟಿ, ಇದು ಬಾಹ್ಯ ಮುಷ್ಟಿ ಅಂತ. ಹೆಬ್ಬೆಟ್ಟು ಕ್ಲೀನಿಗೆ ಒಂದು ಮುಷ್ಟಿ ಇಟ್ಕೊಂಡು ಒಂದೊಂದು ಮುಷ್ಟಿ ಒಂದು ಕಿಡ್ನಿಗೆ ಸಮಾನ ಅಂತ ಹೇಳ್ತಾರೆ. ಹೀಗೆ ಇದು ಮುಷ್ಟಿ ಮುದ್ರೆ ಮಾಡೋದ್ರಿಂದ ಕಿಡ್ನಿಗೆ ಸ್ಟ್ರೆಂತ್ ಬರುತ್ತೆ. ಈಗ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ನಮೋ ಭಗವತೆ ಹನುಮತೆ ಮಹಾರುದ್ರಾಯ ಹುಂ ಫಟ್ ಸ್ವಾಹ, 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 ಓಂ ನಮೋ ಭಗವತೆ ಹನುಮತೆ ಮಹಾರುದ್ರಾಯ ಹುಂ ಫಟ್ ಸ್ವಾಹ ಅಂಥೇಳಿ ಈ ಮಂತ್ರ ಹೇಳ್ಬೇಕಂತೆ. ಆಗ 2 ಕಿಡ್ನಿಲೋ ದೋಷನ ನಿವಾರಣೆ ಮಾಡ್ತೈತೆ. ಇದು ಹನುಮಂತಂತ್ರದಲ್ಲಿ ಹೇಳುವಂಥ ವಿಶೇಷವಾದ ಮುದ್ರಾ ಮಂತ್ರ. ಆದ್ದರಿಂದ ಈ ಮುದ್ರೆ ಮಂತ್ರ ಮಾಡೋದ್ರಿಂದ ನಮ್ಮ ಕಿಡ್ನಿಗಳಿಗೆ ಆಯುಷ್ ಜಾಸ್ತಿಯಾಗಿ, ಸ್ಟ್ರೆಂತ್ ಜಾಸ್ತಿಯಾಗಿ ಭಾಳಷ್ಟು ದಿವಸ ಬಾಳಿಕೆ ಬರುತ್ತೆ ಕಿಡ್ನಿ. ಓಂ ನಮೋ ಭಗವತೆ ಹನುಮತೆ ಮಹಾರುದ್ರಾಯ ಹುಂ ಫಟ್ ಸ್ವಾಹ ಈ ಮಂತ್ರ ಹೇಳಬೇಕು. ತಂತ್ರ ಏನು? ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ನೀವು ಈ ಕಡಲೆಕಾಯಿ ಬೀಜನ ತೊಗೊಂಡು, ಶೇಂಗಾ ಅಂತಾರೆ, ಶೇಂಗಾ ಅಥವಾ ಕಡಲೆಕಾಯಿ ಬೀಜನ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿ, ಅದು ಆ ಶೇಂಗಾ ಅಥವಾ ಕಡಲೆಕಾಯಿನ ಒಂದು ಇಡೀ ಕೈಯಲ್ಲಿ ಪ್ಯಾಕೆಟಲ್ಲೋ ಬಟ್ಲಲ್ಲೋ ತಟ್ಟಲ್ಲೋ ಇಟ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಬೇಕು 108 ಸುತ್ತ ಅದು ಇಟ್ಕೊಂಡು. ಅದನ್ನು ಪ್ರದಕ್ಷಿಣೆ ಮಾಡಿದ್ಮೇಲೆ ಕಪಿಗಳಿಗೆ ತಿನ್ನಿಸ್ಬೇಕು, ಕೋತಿಗಳಿಗೆ ತಿನ್ನಿಸಿದ್ರೆ ಪ್ರಮೇಹ ರೋಗಕ್ಕೆ ಶಾಂತಿ ಆಗುತ್ತೆ ಅಂತ. ಆಂಜನೇಯನ ಪೂಜೆ ಮಾಡೋದ್ರಿಂದ ಸೂರ್ಯ, ಶನಿ, ಶುಕ್ರ, ಕುಜ 4ಕ್ಕೂ ಶಾಂತಿ ಆಗುತ್ತಂತೆ ಕಲಿಯುಗದಲ್ಲಿ. ಅದರಿಂದ ಈ ಹನುಮತ್ ತಂತ್ರಸಾರದಲ್ಲಿ ಈ ಮುದ್ರಾ ಮಂತ್ರ ಹೇಳ್ತಾರೆ ಪ್ರಮೇಹ ರೋಗಗಳಿಗೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನೊಂದು ವಿಶೇಷ ಅಂದರೆ ಮರ್ಮ ಥೆರಪಿ ಅಂತೇಳಿ. ಇದು 1000 ವರ್ಷದಿಂದ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥದ್ದು. ಮರ್ಮ ಥೆರಪಿ ಮಾಡೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು, ಕ್ರಿಯಾಟಿನನ್ನು ಬ್ಯಾಲೆನ್ಸ್ ಮಾಡ್ಬೋದು, ಡಯಾಲಿಸಿಸ್ನ ತಡಿಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಕೂಡ ನಿಲ್ಲಿಸ್ಬೋದು. ಅದರಿಂದ ಇದೇ ತಿಂಗಳು 29, 30, 31ನೇ ತಾರೀಕು ನಾನು 3 ದಿವಸ ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಥೆರಪಿ ಮಾಡೋ ಒಂದು ಶಿಬಿರ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಬ್ರೈನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆಗಳಿರಲಿ, ಕಣ್ಣಿಗೆ, ಕಿವಿಗೆ, ಮೂಗು, ಬಾಯಿ, ಗಂಟ್ಲು, ಹಲ್ಲು, ಥೈರಾಯ್ಡು, ಲಂಗ್ಸ್ಗೆ, ಹಾರ್ಟಿಗೆ ಸಂಬಂಧಪಟ್ಟಂತು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಲಿವರ್, ಗ್ಯಾಂಡೀಸ್ಗೆ, ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ಗೆ, ಹರ್ನಿಯಾ, ಅಪೆಂಡಿಸೈಟಿಸು, ಹೆಂಗಸ್ರಿಗೆ ಮುಟ್ಟಿನ ಸಮಸ್ಯೆ, ಗಂಡಸರಿಗೆ ಸೆಕ್ಸ್ ಸಮಸ್ಯೆಗಳು, ಕಿಡ್ನಿ ದೋಷಗಳು, ಬೆನ್ನೋವು, ಸಿಯಾಟಿಕಾ, ಶೋಲ್ಡ್ರ್ ಫ್ರೀಸಿಂಗು, ರೊಮೆಟೆಡ್ ಆರ್ಥರೈಟಿಸು, ಗೋಟು, ಲಕ್ವಾ, ಪ್ಯಾರಾಲಿಸಿಸು, ಕ್ಯಾನ್ಸರು, ಪಿಟ್ಸು, ಮಂಡಿ ನೋವು, ಪಾದ ನೋವು, ಎಂತಿಂಥ ಕಾಯಿಲೆಗಳಿದ್ದರೂ ಕೂಡ ನಾವೇ ಔಷಧಿ ಇಲ್ದೇ, ಇಂಜೆಕ್ಷನು, ಟಾನಿಕ್ಕು, ಟ್ಯಾಬ್ಲೆಟ್ಸು ಏನೂ ಇಲ್ದೇ ಮತ್ತು ಆಪ್ರೇಷನ್ ಇಲ್ದೇ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ವಿದ್ಯೆಯನ್ನು ನಾನು ಈ 3 ಡೇಸು ನನ್ನ ಜೊತೆಲೇ ಇಟ್ಕೊಂಡು ಊಟ, ತಿಂಡಿ, ವಸತಿ, ಪುಸ್ತಕ ಎಲ್ಲ ಕೊಟ್ಟು ಹೇಳ್ಕೊಡ್ತಾ ಇದ್ದೀನಿ. ಈ ವಿದ್ಯೆ ಕಲಿಯೋದ್ರ ಏನು ಲಾಭ ಅಂತಂದರೆ ನಮಗೆ ನಾವೇ ಕ್ಯೂರ್ ಮಾಡ್ಕೋಬೋದು, ಔಷಧಿ, ಆಪ್ರೇಷನ್ ಇಲ್ದೇ. ನಮ್ಮ ಮನೆ ಮಂದಿಗೆಲ್ಲ ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ ಈ ವಿದ್ಯೆಯಿಂದ ಎಲ್ರಿಗೂ ಕ್ಯೂರ್ ಮಾಡ್ಬೋದು. ಇನ್ನೂ ಚೆನ್ನಾಗಿ ಕಲ್ತಿದ್ದೇ ಆಯಿತು ಅಂದರೆ ನೀವೇ ಒಂದು ಸಪ್ರೇಟು ಕ್ಲಿನಿಕ್ ಓಪನ್ ಮಾಡಿ ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ದೇ, ಆಪ್ರೇಷನ್ ಇಲ್ದೇ ಎಲ್ಲರಿಗೂ ಟ್ರೀಟ್ ಮಾಡ್ಬೋದು. ಅಷ್ಟು ವಿಶೇಷವಾದದ್ದು. ಇವತ್ತಿನ ದಿವಸ ನಾವು ಒಂದು ಕಾಯಿಲೆ ಬಂತು ಅಂದರೆ ಮಿನಿಮಮ್ 2,000-3,000 ರೂಪಾಯಿ ಔಷಧಿಗೆ ಅಂತ ನಾವು ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ ಮಾಡ್ತೀವಿ. ಯಾವುದೇ ಅದಾಗಲಿ, ಅದು ಲೈಫ್ ಲಾಂಗು ತೊಗೋವಂಥ ಕಾಯಿಲೆಗಳಿತ್ತು ಅಂದರೆ ತಿಂಗಳಿಗೂ
ಮೆಡಿಕಲ್ ಸ್ಟೋರ್ಗೆ ಔಷಧಿಗೆ ಅಂತ ಇನ್ವೆಸ್ಟ್ ಮಾಡಬೇಕು. ದೊಡ್ಡ ದೊಡ್ಡ ಕಾಯಿಲೆ ಲಕ್ವಾ, ಪಿಟ್ಸು, ಕ್ಯಾನ್ಸರ್, ಈ ಕಿಡ್ನಿ ಪ್ರಾಬ್ಲಮ್ಗಳು ಈ ಥರ ಎಲ್ಲ ಬಂತು ಅಂದರೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಬಿಟ್ಟು. ಅದರಿಂದ ಆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕಟ್ಟೋ ಬದಲು, ಸಾವಿರಾರು ರೂಪಾಯಿ ಮೆಡಿಕಲ್ ಸ್ಟೋರ್ ಕೊಡೋ ಬದಲು ನೀವೇ ಯಾಕೆ ಔಷಧಿ ಇಲ್ದೇ ಬದುಕಬಾರ್ದು? ಮನೆಗೊಬ್ಬ ವೈದ್ಯನ ಹಾಕಬಾರ್ದು? ಅದಕ್ಕೆ ಮನೆಗೊಬ್ಬ ವೈದ್ಯನ ಆಗಬೇಕು ಅಂತ ನನ್ನೊಂದು ಆಸೆ. ಈ ವಿದ್ಯೆ ಹೇಳ್ಕೊಡ್ತಿರಲ್ಲ ಹಿಂದಿನ ಕಾಲದಲ್ಲಿ, ಅವ್ನು ನಮ್ಮ ಜಾತಿಯವನಲ್ಲ, ಇವ್ನು ನಮ್ಮ ಧರ್ಮದವನಲ್ಲ, ಇವ್ನು ಹೇಳ್ಕೊಟ್ಬಿಟ್ರೆ ನನಗೆ ವಿರೋಧಿ ಆಗಿಬಿಡ್ತಾನೆ ಅಂಥೇಳಿ ಈ ವಿದ್ಯೆ ಹೇಳ್ಕೊಡ್ದೆ ಇವತ್ತು ನಾವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾಯಿದ್ದೀವಿ, ಔಷಧಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಉಳಿಸ್ಬೇಕು ಅಂತಂದರೆ ಈ ವಿದ್ಯೆ ಕಲಿಬೇಕು. ಅದಕ್ಕೆ ಏನು ಮಾಡಬೇಕು ನೀವು? ಯಾರಿಗೆ ಈ ವಿದ್ಯೆ ಕಲಿತು ಡಾಕ್ಟ್ರ್ ಆಗಬೇಕು ಅಂತಿದ್ದೀರೋ ನಾನು ಸ್ಕಿಲ್ ಮೇಲೆ ತೋರಿಸ್ತಾ ಇದ್ದು ನೋಡಿ, workshop.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಡಾಕ್ಟ್ರ್ ಆಗಬೇಕು ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಕೋರ್ಸಿಗೆ ಯಾರು ಬರ್ತಾರೋ ಅವ್ರಿಗೆ ನಾನು ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಅಂತಂದರೆ ನಾಶ ಮಾಡು ಅಂತೇಳಿ. ಹಠ ಯೋಗದಲ್ಲಿ ಇದೊಂದು ವಿದ್ಯೆ. ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನು ನಾವೇ ನಿಧಾನಕ್ಕೆ ಅದನ್ನು ಬರ್ನ್ ಮಾಡೋದು, ಸುಟ್ಟಾಕೋದು, ಲಯ ಮಾಡೋದು, ಅದೊಂದು ಈ ವಿದ್ಯೆ. ಈ ಕೋರ್ಸಿಗೆ ಬಂದವ್ರಿಗೆ ಅದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಯಾರಿಗೆ ಈ ಕೋರ್ಸ್ ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ನೋಡಿ ಮೊಬೈಲಲ್ಲಿ ಕ್ಯಾಮ್ರಾ ತೊಗೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಕಂಪ್ಯೂಟ್ರಲ್ಲೂ ನೀವು ಲಾಗಿನ್ ಆಗಿ ರಿಜಿಸ್ಟ್ರ್ ಮಾಡ್ಕೋಬೋದು. ಇದು 29, 30, 31ನೇ ತಾರೀಕು ಈ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು. ಎರಡನೇದು ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇನ್ನು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರ್ನಲ್ಲಿ, ಲಿಂಕ್ಡ್ಇನ್ನಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಅಲ್ಲೂ ಕೂಡ ನೀವು ಉಪಯೋಗ ಪಡ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತೇಳಿ ನೀವು ಅಲ್ಲಿ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ, ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಮತ್ತು ಈ ಮೆಡಿಕಲ್ಗೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಇತ್ತು, ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಇತ್ತು ಅಂದರೆ ನೀವು ಆ ರಿಪೋರ್ಟ್ಸ್ ತೊಗೊಂಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ನಾವು ಮೆಡಿಕಲ್ ಆಸ್ಟ್ರಾಲಜಿ ನೋಡಿಕೊಂಡು ಪರಿಹಾರ ಕೊಡ್ಬೋದು ಅಂಥೇಳಿ ಇವತ್ತಿನ ಪ್ರಮೇಹ ರೋಗದ ಬಗ್ಗೆ ಸ್ವಲ್ಪ ಪರಿಚಯವನ್ನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನೂರಾರು ಕಾಯಿಲೆಗಳಿವೆ. ಮುಂದೆ ಟೈಮ್ ಸಿಕ್ಕರೆ ನಾನು ಅದನ್ನು ಬಗ್ಗೆ ಒಂದೊಂದಾಗಿ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.